ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವ ಮಕ್ಕಳೇ, ಬೆಳಗಿನ ಜಾವದಲ್ಲಿ ಒಂದು ವಾಕ್ಯನ ಓದಿಕೊಳ್ಳೋಣ. ಇಬ್ಬರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 37ನೇ ವಚನ. ಹೀಗೆ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಬರುವ ಆತನು ಇನ್ನು ಸ್ವಲ್ಪ ಕಾಲದಲ್ಲಿ ಬರುವನು, ತಡ ಮಾಡುವುದಿಲ್ಲ. ಹಲ್ಲೆಲೂಯ. ದೇವರ ವಾಕ್ಯ ಹೇಳುತ್ತೆ, ಬರುವ ಆತನು ಇನ್ನು ಸ್ವಲ್ಪ ಕಾಲದಲ್ಲಿ ಬರುವನು, ತಡ ಮಾಡುವುದಿಲ್ಲ. ದೇವ್ರ ವಾಕ್ಯ ಹೇಳುತ್ತೆ, ಬರುವ ಆತನು ಇನ್ನೂ ಸ್ವಲ್ಪ ಕಾಲದಲ್ಲಿ, ಅಂದರೆ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಅತಿ ಶೀಘ್ರವಾಗಿ ಬರುವುದನ್ನು ಕುರಿತು ಈ ವಾಕ್ಯ ಹೇಳ್ತಾ ಇದೆ. ಬರುವ ಆತನು ಇನ್ನು ಸ್ವಲ್ಪ ಕಾಲದಲ್ಲಿ. ಮಕ್ಕಳ, ಈ ಲೋಕಕ್ಕೆ ಯೇಸು ಕ್ರಿಸ್ತನು ಅತಿ ಶೀಘ್ರದಲ್ಲೇ ಈ ಲೋಕಕ್ಕೆ ಬರಲಿದ್ದಾನೆ. ಸ್ವಲ್ಪ ಕಾಲದಲ್ಲಿ ಆತನು ಈ ಲೋಕಕ್ಕೆ ಅತಿ ಬೇಗನೆ ಈ ಲೋಕಕ್ಕೆ ಬರಲಿಕ್ಕಿದ್ದಾನೆ. ಹಲ್ಲೆಲೂಯ. ಹಾಗಾಗಿ ದೇವ್ರ ವಾಕ್ಯ ಹೇಳುತ್ತೆ, ಅಂತ್ಯದ ದಿನಗಳಲ್ಲಿ, ಕೊನೆ ಕಾಲದಲ್ಲಿ ಜನಕ್ಕೆ ಜನ ವಿರೋಧವಾಗಿ, ರಾಜ್ಯಗಳಿಗೆ ರಾಜ್ಯ ವಿರೋಧವಾಗಿ, ದೇಶಗಳಿಗೆ ದೇಶ ವಿರೋಧವಾಗಿ, ಎಲ್ಲ ಕಡೆಗಳಲ್ಲಿ ಯುದ್ಧಗಳು, ಭೂಕಂಪಗಳು, ಬರಗಾಲಗಳು, ಎಲ್ಲಿ ನೋಡಿದ್ರೂ ಇವತ್ತು ಈ ಕೊನೆ ಕಾಲದಲ್ಲಿ ಇಂಥ ಭಯಂಕರವಾದ ಘಟನೆಗಳನ್ನ ಈ ಲೋಕದ ಎಲ್ಲ ಭಾಗಗಳಲ್ಲಿ ನಾವು ನಡೆದುಕೊಂಡಿರೋದನ್ನು ನಾವು ನೋಡ್ತಾ ಇದ್ದೀವಿ ಮಕ್ಕಳೇ. ಹಲ್ಲೆಲೂಯ. ಹಾಗಾಗಿ ಈ ಲೋಕದಲ್ಲಿ ನಡೀತಿರೋಂಥ ಎಲ್ಲ ಕಡೆಗಳಲ್ಲಿ ಯುದ್ಧಗಳು ನಡೀತಾ ಇರೋದು, ಭೂಕಂಪಗಳು ನಡೀತಾ ಇರೋದು, ಎಲ್ಲ ದೇಶಗಳಲ್ಲಿ ಬರಗಾಲಗಳು, ಎಲ್ಲಿ ನೋಡಿದ್ರೂ ಭಯಂಕರವಾಗಿ ಸೃಷ್ಟಿ ವಿಕೋಪಗಳು, ಎಲ್ಲಿ ನೋಡಿದ್ರೂ ಒಂದು ಕಡೆ ಮನುಷ್ಯನ ಸಾವಿನ ಏರಿಕೆಗಳು ಲೋಕದಲ್ಲಿ ಹೆಚ್ಚಾಗ್ತಾ ಇದ್ದಾವೆ. ಹಾಗಾಗಿ ಇದೆಲ್ಲ ನಾವು ನೋಡುವಾಗೆ ದೇವ್ರ ವಾಕ್ಯ ಏನು ಹೇಳುತ್ತಂದರೆ, ಇದು ಕೊನೆ ಕಾಲ. ಹಾಗಾಗಿ ಇದೆಲ್ಲ ನೋಡುವಾಗೆ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬೇಗನೆ ಬರ್ತಾ ಇದ್ದಾನೆ ಎಂದು ದೇವ್ರ ವಾಕ್ಯ ಹೇಳ್ತಾ ಇದೆ. ಹಾಗಾಗಿ ಆತನು ಬೇಗನೆ ಬರುತ್ತಾನೆ. ಆತನ ಬರೋಣ ಬಹಳ ಸಮೀಪವಾಗಿದೆ. ಹಾಗಾಗಿ ನಾವೇನು ಮಾಡಬೇಕಂದ್ರೆ, ಇಂಥ ದಿನಗಳಲ್ಲಿ ದೇವರ ಬರೋಣವನ್ನು ಕುರಿತು ನಾವು ಎದುರು ನೋಡುವರಾಗಿ ನಾವು ದೇವರ ಪಾದದಲ್ಲಿ ಕಾದಿರಬೇಕು. ನಮ್ಮ ಜೀವಿತದಲ್ಲಿರುವಂಥ ಅನೇಕ ಪಾಪಗಳನ್ನ ಬಿಟ್ಟು, ಅನೇಕ ತಪ್ಪುಗಳನ್ನ ಬಿಟ್ಟು, ಅನ್ಯಾಯಗಳನ್ನು ಬಿಟ್ಟು, ಅಕ್ರಮಗಳನ್ನು ಬಿಟ್ಟು, ಅಧರ್ಮಗಳನ್ನು ಬಿಟ್ಟು, ಎಲ್ಲ ಅನೀತಿಗಳನ್ನು ತೊಲಗಿಸಿಕೊಂಡು ದೇವರ ಆತ್ಮದಿಂದ ನಾವು ತೊಳೆಯಲ್ಪಟ್ಟವರಾಗಿ, ಯೇಸುವಿನ ರಕ್ತದಲ್ಲಿ ಶುದ್ಧೀಕರಿಸಲ್ಪಟ್ಟವರಾಗಿ, ದೇವರ ವಾಕ್ಯದಿಂದ ನಾವು ಒಂದೊಂದು ದಿನವೂ ಶುದ್ಧರಾಗುತ್ತಾ ದೇವರ ಬರೋಣಕ್ಕಾಗಿ ಈ ದಿನಗಳಲ್ಲಿ ಹೆಚ್ಚಾಗಿ ಎಚ್ಚರವಾಗಿದ್ದು ನಾವು ಕಾದಿರಬೇಕಾಗುತ್ತೆ. ಹಲ್ಲೆಲೂಯ. ಆದರೆ ಕರ್ತನ ಬರೋಣ ಬಹಳ ಸಮೀಪವಾಗಿದೆ. ಆದರೆ ಅನೇಕ ಜನರು ಲೋಕದಲ್ಲಿ ನಡೆಯೋ ಘಟನೆಗಳನ್ನು ನೋಡಿಕೊಂಡು ದೇವರ ಬರೋಣಕ್ಕೆ ಎಲ್ಲ ಕಡೆಗಳಲ್ಲಿ ಆತನ ಬರುವಿಕೆ ಶಬ್ದಗಳನ್ನು ಎಲ್ಲ ಕಡೆಗಳಲ್ಲಿ ದೇವ್ರ ವಾಕ್ಯ ಬೋಧಿಸಲ್ಪಡ್ತಾ ಇದೆ. ಹಾಗಾಗಿ ಜನಗಳು ಅದ್ರ ಬಗ್ಗೆ ಯಾವ ರೀತಿಯಾಗಿ ಒಂದು ಚಿಂತೆ ಇಲ್ಲದವರಾಗಿ, ಅದ್ರ ಬಗ್ಗೆ ಒಂದು ಎಚ್ಚರಿಕೆ ಇಲ್ಲದವರಾಗಿ, ಅದ್ರ ಬಗ್ಗೆ ಒಂದು ಗ್ರಹಿಕೆ ಇಲ್ಲದವರಾಗಿ ಇವತ್ತು ಎಷ್ಟೋ ಜನಗಳು ಜೀವಿಸಿಕೊಂಡಿದ್ದಾರೆ. ಆಮೆನ್. ಹಲ್ಲೆಲೂಯ. ಆದರೆ ದೇವ ಜನರೇ, ನಾವು ಈ ಕೊನೆ ದಿನಗಳಲ್ಲಿ ನಾವು ಆಗಿರಬಾರದು. ಕರ್ತನು ಬೇಗನೆ ಬಂದುಬಿಡ್ತಾನೆ. ಹಾಗಾಗಿ ನಾವುಗಳೆಲ್ಲರೂ ಏನಾಗಿರ್ಬೇಕಂದ್ರೆ, ಈ ದಿನಗಳಲ್ಲಿ ಪ್ರಾರ್ಥನೆಯಿಂದಲೂ, ಆತ್ಮನ ಬಲದಿಂದಲೂ, ದೇವರ ವಾಕ್ಯದಿಂದಲೂ ನಮ್ಮನ್ನು ನಾವು ದೇವ ಸಮ್ಮುಖದಲ್ಲಿ ಆತ್ಮಭರಿತರಾಗಿ ನಮ್ಮನ್ನು ಬಲಪಡಿಸಿಕೊಂಡು ದೇವರ ಚಿತ್ತವನ್ನು ನಾವು ಮಾಡುವರಾಗಿ ದೇವರ ಪಾದದಲ್ಲಿ ನಾವು ಕಾದಿರಬೇಕು. ಹಲ್ಲೆಲೂಯ. ಹಾಗಾಗಿ ದೇವ್ರ ವಾಕ್ಯ ಹೇಳುತ್ತೆ, ತಡ ಮಾಡೋದಿಲ್ಲ. ಅನೇಕರು ಅಂದ್ಕೊಳ್ತಾರೆ, ದೇವರು ಇನ್ನೂ ಬರುವಿಕೆ ಇನ್ನೂ ಸ್ವಲ್ಪ ದಿನ ತಡ ಆಗುತ್ತೆ, ಇನ್ನೂ ತುಂಬ ವರ್ಷಗಳು ಹೋಗಬೇಕು, ಇನ್ನೂ ಜನಗಳೆಲ್ಲ ರಕ್ಷಣೆ ಹೊಂದಬೇಕು, ಇನ್ನೂ ಈ ಜಗತ್ತು ಬೇಗ ಅಳಿಯೋದಿಲ್ಲ, ಇನ್ನೂ ಏಸು ಲೇಟಾಗಿ ಬರ್ತಾರೆ ಅಂದ್ಬಿಟ್ಟು ಎಷ್ಟೋ ಜನಗಳು ಈ ರೀತಿಯಾಗಿ ಮನಸ್ಸಲ್ಲಿ ಯೋಚನೆಗಳನ್ನ ಮಾಡಿಕೊಳ್ತಾರೆ. ಹಲ್ಲೆಲೂಯ. ಅದಕ್ಕೆ ದೇವರು ವಾಕ್ಯ ಹೇಳುತ್ತೆ, ತಡ ಆಗೋದಿಲ್ಲ, ಆತನು ಬಂದೇ ಬರುತ್ತಾನೆ ಎಂದು ದೇವರ ವಾಕ್ಯ ನಮಗೆ ಸ್ಥಿರವಾಗಿ ಹೇಳ್ತಾ ಇದೆ. ಆದರೆ ದೇವ್ರ ವಾಕ್ಯ ಹೇಳುತ್ತೆ, ನನ್ನವನಾಗಿರುವಂಥ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಆಗ ಆತನು ಬರುವಾಗೆ ಎಲ್ಲರೂ ಆತನವರಾಗಿರಬೇಕು. ಆತನವರಂದರೆ ಆತನಿಂದ ನಾವು ಪರಿಶುದ್ಧವಂತರಾಗಿ, ನೀತಿವಂತರಾಗಿ, ಅಭಿಷೇಕಿಸಲ್ಪಟ್ಟವರಾಗಿ ದೇವರ ಚಿತ್ತವನ್ನು ಮಾಡುತ್ತಾ ನಂಬಿಕೆಯಿಂದ
ದೇವ ಸನ್ನಿಧಾನದಲ್ಲಿ ಪ್ರತಿದಿನವೂ ನಾವು ಯೇಸುವಿನ ಮಕ್ಕಳಾಗಿ ನಾವು ಈ ಲೋಕದಲ್ಲಿ ಆತನವರಾಗಿ ನಾವು ಜೀವಿಸುವರಾಗಿ ನಾವು ಇರಬೇಕು. ತಡ ಮಾಡೋದಿಲ್ಲ, ಕರ್ತನ ಬೇಗನೆ ಬರುತ್ತಾನೆ. ಹಾಗಾಗಿ ಈ ಲೋಕದ ಎಲ್ಲ ಕಡೆಗಳಲ್ಲಿ ನೋಡೋಗೆ ಒಂದು ಕಡೆ ದೇವ್ರ ಕೋಪನೂ ಹೆಚ್ಚಾಗಿ ಭೂಮಿಯಲ್ಲಿ ನಡೆದುಕೊಂಡಿದೆ. ಮತ್ತೊಂದು ಕಡೆ ತನಗಿರುವ ಕಾಲ ಸ್ವಲ್ಪ ಎಂದು ಸೈತಾನ ಮಹಾರೋಷ ರುದ್ರವುಳ್ಳವನಾಗಿ ಎಲ್ಲ ಕಡೆಗಳಲ್ಲಿ ದೇವರ ಬರೋಣಕ್ಕೆ ಜನಗಳು ಆಯತವಾಗಬಾರದು, ಕುಟುಂಬಗಳು ಆಯತವಾಗಬಾರದು, ಸಭೆಗಳು ಆಯತವಾಗಬಾರದೆಂದು ಈ ದಿನಗಳಲ್ಲಿ ಸೈತಾನದವನು ಅನೇಕರನ್ನ ಏನು ಮಾಡ್ತಾ ಇದ್ದಾನಂದರೆ ಲೋಕದ ಕಾರ್ಯಗಳನ್ನು ತೋರಿಸುತ್ತಾ, ಲೋಕದ ಆಸೆಗಳನ್ನ ತೋರಿಸುತ್ತಾ, ಲೋಕದಲ್ಲಿರುವಂಥ ಐಶ್ವರ್ಯ ಆಡಂಬರ ಸುಖ ಭೋಗಗಳನ್ನು ತೋರಿಸುತ್ತಾ, ಕುಟುಂಬದ ಭಾರ, ತಮ್ಮ ಭವಿಷ್ಯಗಳ ಬಗ್ಗೆ ಚಿಂತೆಗಳು, ಈ ರೀತಿಯಾಗಿ ಸೈತಾನ ಈ ಕೊನೆ ಕಾಲದಲ್ಲಿ ಅನೇಕ ಕಾರ್ಯಗಳಲ್ಲಿ ಹಲವಾರು ಕಾರ್ಯಗಳಲ್ಲಿ ಮನುಷ್ಯರ ಹೃದಯಗಳನ್ನು ಮಂದಗೊಳಿಸ್ಬಿಡ್ತಾರೆ. ಹಾಗಾಗಿ ಲೂಕ ಸುವಾರ್ತೆ 21:36 ವಚನ ಹೇಳುತ್ತೆ. 34 ವಚನದಲ್ಲಿ ಬರೆಯಲ್ಪಟ್ಟಿದೆ, ನಿಮ್ಮ ವಿಷಯದಲ್ಲಿ ಜಾಗೃತೆಯುಳ್ಳವರಾಗಿರ್ರಿ. ಅತಿ ಭೋಜನದಿಂದಲೂ ಮದಾಡಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಕರ್ತನ ದಿನವು ಪಕ್ಕನೆ ಬಂದಿತು ಎಂದು ಬರೆಯಲ್ಪಟ್ಟಿದೆ. ನೋಡಿ, ಈ ಕೊನೆ ಕಾಲದಲ್ಲಿ ಜನಗಳು ಕರ್ತನ ಬರೋಣ ಕುರಿತು ಎಚ್ಚರ ಇಲ್ಲದೆ ಈ ಲೋಕದಲ್ಲಿ ನಡೆದುಕೊಂಡಿರೋ ಎಲ್ಲ ಘಟನೆಗಳನ್ನ ನೋಡುತ್ತಾ ಎಚ್ಚರ ವಹಿಸದೆ ಇನ್ನು ಲೋಕದ ಆಸೆಗಳು, ಕುಟುಂಬದ ಭಾರಗಳು, ಐಶ್ವರ್ಯದ ಮೋಹಗಳು, ಈ ರೀತಿಯಾಗಿ ಅನೇಕ ಅಮಲಿನಿಂದಲೂ ತಮ್ಮ ಹೃದಯಗಳನ್ನು ತಿಂದು ಕುಡಿದು ಈ ಥರ ಲೋಕದ ವಿಷಯಗಳಲ್ಲಿ ಭಾರಗೊಂಡವರಾಗಿ ಇರ್ತಾರೆ. ಹಾಗಾಗಿ ಕರ್ತನ ಬರೋಣ ಅವ್ರಿಗೆ, ಅವ್ರ ಹೃದಯಕ್ಕೆ, ಅವರ ಜೀವಿತದಲ್ಲಿ ಆ ಕರ್ತನ ಬರೋಣ ಬರುವಿಕೆ ಕುರಿತು ಅರಿವಿಲ್ಲದವರಾಗಿ ಅವರು ಇದ್ದು ಬಿಡ್ತಾರೆ. ಹಾಲೆಲೂಯ. ಆದರೆ ದೇವ ಮಕ್ಕಳೇ, ಈ ಕೊನೆ ಕಾಲಗಳಲ್ಲಿ ನಾವು ಹಾಗೆ ಇರಬಾರ್ದು. ದೇವ್ರ ವಾಕ್ಯ ಹೇಳುತ್ತೆ, ಈಗೋ ಬೇಗನೆ ಬರುತ್ತೇನೆ, ಅವನವನ ಕೃತ್ಯಗಳಿಗೆ ತಕ್ಕ ಹಾಗೆ ಪ್ರತಿಫಲ ನನ್ನ ಸಂಗಡಲೇ ಬರುತ್ತೆ ಎಂದು ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಕೊನೆ ಕಾಲದಲ್ಲಿ ದೇವ ಮಕ್ಕಳೇ ಆಯತವಾಗ್ರಿ. ಕರ್ತನಾದ ಯೇಸು ಕ್ರಿಸ್ತನು ಅತಿ ಶೀಘ್ರದಲ್ಲಿ ಈ ಲೋಕಕ್ಕೆ ಬರ್ತಾ ಇದ್ದಾರೆ. ಬರುವಂಥ ಸಮಯದಲ್ಲಿ ನೀವುಗಳು ಆಯತವಾಗಿ ಆತನ ಮುಂದೆ ಕಾಣಿಸಿಕೊಂಡರೆ ಎಷ್ಟೋ ದಿನದಲ್ಲಿ ನಿಮಗೆ ಸಂತೋಷ, ಸಂಭ್ರಮ, ಆನಂದ, ಉಲ್ಲಾಸವನ್ನು ನೀವು ಅನುಭವಿಸುವರಾಗಿರ್ತೀರ. ಮತ್ತು ಈ ಸ್ವಾರ್ಥದಲ್ಲಿ 10 ಮಂದಿ ಕನ್ಯೆಯರು, 10 ಮಂದಿ ಕನ್ಯೆಯರಲ್ಲಿ ದೇವ್ರ ವಾಕ್ಯ ಹೇಳುತ್ತೆ, 5 ಮಂದಿ ಬುದ್ಧಿವಂತರು, 5 ಮಂದಿ ಬುದ್ಧಿಹೀನರು. ಈ ಬುದ್ಧಿವಂತರು ತಮ್ಮ ಪಾತ್ರೆಗಳಲ್ಲಿ ಎಣ್ಣೆಗಳನ್ನ, ಆರತಿಗಳನ್ನ, ಎಣ್ಣೆಗಳನ್ನ ಪಾತ್ರೆಗಳಲ್ಲಿ ತಗೊಂಡಿದ್ದಾರೆ, ಮತ್ತು ಆರತಿಗಳು ಸಹ ಉರಿದುಕೊಂಡಿದ್ದಾವೆ. ಬುದ್ಧಿ ಇಲ್ಲದವರು ಆರತಿಗಳನ್ನ ತಗೊಂಡ್ರು, ಪಾತ್ರೆಯಲ್ಲಿ ಎಣ್ಣೆ ತಗೊಂಡಿಲ್ಲ. ಆದರೆ ಏನಾಯ್ತಂದರೆ ಮದಲಿಂಗನು ಬರುವ ಸಮಯದಲ್ಲಿ 5 ಮಂದಿ ಆಯತವಾಗಿ ನಿಂತಿದ್ರು, 5 ಮಂದಿ ಎಣ್ಣೆನ ಕೊಂಡುಕೊಳ್ಳೋಕ್ಕೆ ಹೊರಗೆ ಹೋಗಿದ್ರು. ನೋಡ್ರಿ, ಆ ಸಮಯದಲ್ಲಿ ಆಯತವಾಗಿದ್ದವರು ಆ ಮನೆ ಒಳಗಡೆ ಹೋದರು. ಆಯತ ಇಲ್ಲದವರು ಬಂದು ನಿಂತಿರೋ ಸಮಯದಲ್ಲಿ ಬಾಗಿಲು ಮುಚ್ಚಲ್ಪಟ್ಟಿತ್ತು. ಅವರು ಬಾಗಿಲನ್ನ ಬಡಿತಾರೆ, ಸ್ವಾಮಿ ತೆರೀರಿ, ನಾವು ಬಂದಿದ್ದೀವಿ ಅಂತ ಇದ್ದಾರೆ. ಹಾಗೆ ಒಳಗಿಂದ ಒಂದು ಶಬ್ದ, ನೀವ್ಯಾರೋ ನನಗೆ ಗೊತ್ತಿಲ್ಲ. ಹಾಗಾಗಿ ದೇವ ಮಕ್ಕಳೇ, ಆಯತವಾಗೋ ಕಾಲದಲ್ಲಿ ಆಯತವಾಗ್ರಿ. ಎಚ್ಚರ ವಹಿಸುವಂಥ ಕಾಲದಲ್ಲಿ ಬೇಗನೆ ಎಚ್ಚರ ವಹಿಸ್ರಿ. ದೇವ್ರ ಕಡೆ ತಿರುಗುವಂಥ ಕಾಲದಲ್ಲಿ ದೇವ್ರ ಕಡೆ ತಿರುಗಿಬಿಡ್ರಿ. ದೇವ ಸಮ್ಮುಖದಲ್ಲಿ ನಿಮ್ಮನ್ನು ಸರಿಪಡಿಸ್ಕೊಳ್ರಿ, ನಿಮ್ಮ ಕುಟುಂಬಗಳನ್ನ ಸರಿಪಡಿಸ್ಕೊಳ್ರಿ. ಕರ್ತನ ಪಾದದಲ್ಲಿ ಆಯತವಾಗಿ ನಿಲ್ರಿ. ಈ ಲೋಕ ನಮಗೆ ಸ್ವಂತ ಅಲ್ಲ. ಈ ಲೋಕ ನಮಗೆ ಯಾವುದು, ಈ ಲೋಕದಲ್ಲಿರೋ ಕಾರ್ಯಗಳು ಯಾವುದು ನಮಗೆ ಶಾಶ್ವತವಲ್ಲ. ಹಾಗಾಗಿ ಯೇಸು ಸ್ವಾಮಿ ಅತಿ ಶೀಘ್ರವಾಗಿ ಬರ್ತಾ ಇದ್ದಾರೆ. ಬರೋಂಥ ಸಮಯದಲ್ಲಿ ನಾವುಗಳು ಈ ರೀತಿಯಾಗಿ ನಾವು ಇರುವುದಾದರೆ, ಅಂದರೆ ಲೌಕಿಕವಾದ ಕಾರ್ಯಗಳ ಪ್ರಕಾರವಾಗಿ ಈ ಭೂಮಿಗೆ ಸಂಬಂಧಪಟ್ಟ ವಿಷಯಗಳಾಗಿ ನಾವು ಈ ರೀತಿಯಾಗಿ ಅಜ್ಞಾನಿಗಳಾಗಿ ಇನ್ನೂ ನಾವು ಕತ್ತಲೆ ಒಳಗಡೆ ನಾವು ಜೀವಿಸ್ತಾ ಇದ್ದರೆ ದೇವರ ಬರೋಣದಲ್ಲಿ ಹೇಗೆ ಹೋಗೋಕ್ಕಾಗುತ್ತೆ? ಕೈ ಬಿಡಲ್ಪಡ್ತಾರೆ. ಕೈ ಬಿಡಲ್ಪಡುವಾಗೆ ಸೈತಾನ ಆಳ್ವಿಕೆಯಲ್ಲಿ ಅನೇಕರು ಏನು ಮಾಡ್ತಾರೆ?
ಸಿಗಾಕ್ಕೊಳ್ತಾರೆ. ಅಂತ್ಯಕ್ರಿಸ್ತನ ಆಳ್ವಿಕೆ 7 ವರ್ಷ ಈ ಭೂಮಿಯಲ್ಲಿ ನಡೀತದೆ. ಆ ಸಮಯದಲ್ಲಿ ಭಯಂಕರವಾಗಿ ಭೂಮಿಯೆಲ್ಲ ಏನಾಗುತ್ತೆ, ಕಾರ್ಗತ್ತಲು ಆವರಿಸಿಕೊಳ್ಳುತ್ತೆ, ದುರಾತ್ಮಗಳು ತುಂಬಿಕೊಳ್ತವೆ. ಎಲ್ಲಿ ನೋಡಿದ್ರೂ ಸೈತಾನ ಆಳ್ವಿಕೆ ಈ ಭೂಮಿಯನ್ನು ಆವರಿಸ್ಕೊಳ್ಳುತ್ತೆ. ಆ ದಿನಗಳಲ್ಲಿ ಅನೇಕರು ಕೈ ಬಿಡಲ್ಪಟ್ಟರೆ ಅವರ ಸ್ಥಿತಿಗತಿಗಳು ಎಷ್ಟೋ ಭಯಂಕರವಾಗಿರುತ್ತೆ. ಹಾಗಾಗಿ ಆ ದಿನಗಳಲ್ಲಿ ಕೈ ಬಿಡಲ್ಪಡದಾಗೆ, ಆ ಅಂತ್ಯಕ್ರಿಸ್ತನ ಆಳ್ವಿಕೆಯಲ್ಲಿ ಸಿಗಾಕೊಳ್ದಿರಾಗೆ ಎಚ್ಚರಿಕೆ ವಹಿಸಬೇಕು, ಆಯತವಾಗಬೇಕು. ಅಂದರೆ ಈ ದಿನಗಳಲ್ಲಿ, ಈ ಕಾಲದಲ್ಲಿ, ಈ ಸಮಯಗಳಲ್ಲಿ ನಿಮ್ಮನ್ನು ನೀವು ದೇವ ಸಮ್ಮುಖದಲ್ಲಿ ಎಚ್ಚರ ವಹಿಸಿ ಆಯತಪಡಿಸ್ಕೊಂಡು ದೇವ್ರ ಪಾದದಲ್ಲಿ ಪರಿಶುದ್ಧವಂತರಾಗಿ ನೀತಿವಂತರಾಗಿ ನೀವು ನಿಲ್ಲುವುದಾದರೆ ನಿಮಗೆ ಆ ದಿನಗಳಲ್ಲಿ ಎಷ್ಟೋ ದೊಡ್ಡ ಸಂತೋಷ, ಆನಂದವಾಗಿರುತ್ತೆ. ಈ ವಾಕ್ಯವನ್ನು ಕೇಳಿಕೊಂಡಿರೋಂಥ ನೀವೆಲ್ಲರೂ ದೇವರ ಕಡೆ ತಿರ್ಕೊಳ್ರಿ, ಆಯತವಾಗ್ರಿ. ಯೇಸು ಕ್ರಿಸ್ತನು ಅತಿ ಶೀಘ್ರದಲ್ಲೇ ಬರ್ತಾ ಇದ್ದಾನೆ. ಸಣ್ಣ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ದೇವಾ, ಈ ವಾಕ್ಯಗಳನ್ನು ಕೇಳಿಕೊಂಡಿರೋಂಥ ಎಲ್ಲರಿಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಪ್ಪ. ಎಲ್ಲರ ಮೇಲೆ ನಿನ್ನ ಕರಗಳನ್ನು ಚಾಚಿರಿ. ಎಲ್ಲರೂ ಸ್ವಾಮಿ ಅಂತ್ಯದ ದಿನಗಳಲ್ಲಿ ಕರ್ತನೆ ಪರಿಪೂರ್ಣವಾಗಿ ನಿನ್ನ ಕಡೆ ತಿರುಗಿಕೊಂಡು ಆಯತವಾಗಿ ನಿನ್ನ ಜೊತೆ ಹೊರಡೋಕ್ಕೆ ಎಲ್ಲರೂ ಸಿದ್ಧರಾಗಿ ಕಾಣಿಸಿಕೊಳ್ಳುವಾಗೆ ಅಂಥ ಒಂದು ಆತ್ಮಾಭಿಷೇಕ ಎಲ್ಲರ ಮೇಲೆ ಸುರಿಸಿ ಕರ್ತನೆ ಎಲ್ಲರನ್ನ ಆಯತಪಡಿಸಿ ಆಶೀರ್ವದಿಸಬೇಕಾಗಿ ನಿಮ್ಮ ಕರಗಳಲ್ಲಿ ಒಪ್ಪಿಸ್ಕೊಡ್ತಾ ಇದ್ದೀನಿ. ಪ್ರಾರ್ಥನೆ ಕೇಳಿ ಹಾಗೆ ಮಾಡಿರಿ. ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯಗಳನ್ನು ಕೇಳಿಕೊಂಡಿರೋಂಥ ಎಲ್ಲ ಮಕ್ಕಳೇ ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.